ಬಿಜೆಪಿ ಪಾಳ್ಯದಲ್ಲಿ ಈ ಆಂತರಿಕ ಕಚ್ಚಾಟ ಆಗ್ತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ ಎಂಎಲ್ಎ ಸಿಕೆ ರಾಮಮೂರ್ತಿ ಮಾತನಾಡಿದ್ದಾರೆ. ಪಕ್ಷದಲ್ಲಿ ಈ ರೀತಿಯ ಆಂತರಿಕ ಚಟುವಟಿಕೆಗಳು ಅಥವಾ ಕಚ್ಚಾಟ ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಹೈಕಮಾಂಡ್ ನೇಮಕ ಮಾಡುತ್ತೆ. ಪಕ್ಷದ ಒಳಗಡೆ ಆಂತರಿಕ ಕಲಹ ಸರಿಯಲ್ಲ ಅಂತ ಸಿಕೆ ರಾಮಮೂರ್ತಿ ಮಾತನಾಡಿದ್ದಾರೆ. ಎಂಎಲ್ಎ ಬಂಡಾಯಗಾರರಿಗೆ ಶಾಸಕ ಸಿಕೆ ರಾಮಮೂರ್ತಿ ಮನವಿ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಏಕವಚನದಲ್ಲಿ ಮಾತನಾಡೋದು ಸರಿಯಲ್ಲ, ಪಕ್ಷದ ಚೌಕಟ್ಟಲ್ಲಿ ಮಾತನಾಡಬೇಕು, ಅದನ್ನ ಹೊರತುಪಡಿಸಿ ಬಹಿರಂಗ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ಒಂದಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯ ಬಿಜೆಪಿಯಲ್ಲಿನ ಗೊಂದಲಗಳು ಅಥವಾ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅನೇಕ ಬಣಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಸ್ವತಃ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಶಾಸಕರು ಆಗಿರೋ ಸಿಕೆ ರಾಮಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈ ತಟಸ್ಥ ಬಣ ಇರ್ಬೋದು, ಮತ್ತು ಏನು ಇವಾಗ ವಿರೋಧಿ ಬಣಗಳು ಅಂತ ಏನಿದೆ, ಬೇರೆ ಬೇರೆ ಬಣ ಇದೆ. ಎಲ್ಲರ ಒಂದು ಹಿಂದೆ ಏನಿತ್ತು ಅಂದರೆ ಹೈಕಮಾಂಡು ವಿಜಯೇಂದ್ರ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಎಲ್ಲೋ ನೀವು ಬದಲಾವಣೆಯನ್ನು ಕೇಳಿ ತಪ್ಪಲ್ಲ, ನೀವು ಹೋಗಿ ಮಾತಾಡಿ. ಎಲ್ಲಿ ಮಾತಾಡಬೇಕು? ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಮಾತಾಡಬೇಕು. ಅದು ಬಿಟ್ಟು ನೀವು ಸಂತೆಯಲ್ಲಿ ಆದಿಬೀದಿಗಳ ಥರ ಮಾತಾಡೋದು, ಮೀಡಿಯಾ ಮುಂದೆ ಹೋಗಿ ನೀವು ಮಾತಾಡೋದು, ಮತ್ತು ನೀವು ಯಡಿಯೂರಪ್ಪನವರು ಅವ್ರನ್ನ ನೀವು ಬಾಯಿಗೆ ಬಂದಂಗೆ ನೀವು ರಸ್ತೆಯಲ್ಲಿ ಮಾತಾಡ್ತು ಅಂತಂದರೆ ಇಡೀ ಸಮಸ್ತ ಎಲ್ಲ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಒಂದು ನೋವಾಗೋ ಪರಿಸ್ಥಿತಿ ಆಗುತ್ತೆ. ಪಕ್ಷ ಕಟ್ಟಿದವರು ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ಮತ್ತು ಬಿ ಶಿವಪ್ಪನವರು, ಮತ್ತು ಸುಮಾರು ಜನ ಇವತ್ತು ಪಕ್ಷಕ್ಕೋಸ್ಕರ ತ್ಯಾಗವನ್ನು ಮಾಡಿ KSRTC ಬಸ್ ಸ್ಟ್ಯಾಂಡ್ ಇದರಲ್ಲಿ ಹೋಗಿ ಕಟ್ಕೊಂಡ್ಬಂದಿದ್ದಾರೆ. ಆ ದೃಷ್ಟಿಯಿಂದ ಒಬ್ಬ ಹಿರಿಯ ಕಾರ್ಯಕರ್ತರುಗಳಿಗೆ ಮತ್ತು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮನೆಗೆ ತೂತುಗಳಾಗ್ತಾಯಿದೆ, ಮನೆ ಒಡೆದೋಗ್ತಾ ಇದೆ ಪರಿಸ್ಥಿತಿ ಆಗಿದೆ. ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ, ಭಿನ್ನರಲ್ಲಿ ನಿಮ್ಮ ಬಗ್ಗೆ ನಾವು ಮಾತಾಡುವಷ್ಟು ನಾವು ದೊಡ್ಡವರಲ್ಲ. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ, ಇವಾಗೇನೋ ಶಾಸಕನಾಗ ಆಗಿದ್ದೀನಿ, ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಷ್ಟೇ, ನೀವೇನು ಡೆಲ್ಲಿನ 4 ಗೋಡೆ ಮಧ್ಯೆ ಮಾತಾಡಿ, ಚೇಂಜ್ ಮಾಡ್ಕೊತೀರಾ, ನೀವು ಅಲ್ಲೋ ಡಿಸ್ಕಷನ್ ಮಾಡಿ. ಶಿಕ್ಷಿಸಿ ಕೊಡೆ ನೀನು ಸರಿ ಇಲ್ಲ ಅಂತ ನಾನು ಗಾಜಿ ಮನೇಲಿ ಕೂತ್ಕೊಂಡು ನಿನ್ನ ಮನೆಗೆ ಕಲ್ಲು ಹೊಡೆದ್ರೆ ನಾಳೆ ನಿಮ್ಮ ಮನೆ ತೂತ ಆಯ್ತದೆ. ಸಿದ್ದರಾಮಯ್ಯಂಗೆ ಜೀವ ಕೊಡ್ತಾರದು ಯಾರು ಅಂದರೆ ನಮ್ಮಲ್ಲಿ ಗಲಾಟೆನೇ ಇವತ್ತು ಜೀವ ಕೊಡುವಂಥ ಪರಿಸ್ಥಿತಿ ಆಗಿದೆ. ದಯಮಾಡಿ ಅದು ನೀವು ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮಾಡಬೇಕು ಏನು ಮಾಡಬೇಕು ಅಂತ. ಯತ್ನಾಳ್ ಅವ್ರು ಯಾರ್ಯಾರಿಗೆ ಬೈದಿಲ್ಲ, ಎಲ್ಲರಿಗೂ ಬೈದಿದ್ದಾರೆ. ಸಹನಗೌಡರು ಬೈದರು, ನಳಿನ್ ಕುಮಾರ್ ಕಟೀಲ್ಗೆ ಸರಿ ಇಲ್ಲ ಅಂತ ಬೈದರು, ಬೊಮ್ಮಾಯಿ ಅವರಿಗೆ ಬೈದ್ರು, ಹಿಂದೆ ಯಡಿಯೂರಪ್ಪನವ್ರಿಗೆ ಬೈದಿದ್ದಾರೆ. ಎಲ್ಲರೂ ಕೂಡ ಅವರು ಬೈಯುವಂಥದ್ದೇ ಒಂದು ಪ್ರವೃತ್ತಿ ಉಳಿಸ್ಕೊಂಡಿದ್ದಾರೆ. ದಯಮಾಡಿ ಅದನ್ನು ಮನಸ್ಸಿಗೆ ಚೇಂಜ್ ಮಾಡ್ಕೊ ಪರಿಸ್ಥಿತಿ ಹೇಳಬೇಕು. ಯಾವತ್ತು ಮನಸ್ಸುಗಳು ಒಂದಾಗಬೇಕು ಅಂತಂದರೆ ನಾವು ಇದು ಬಿಡಬೇಕಿತ್ತು. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಸಿಕೆ ರಾಮಮೂರ್ತಿ ಅವರ ಮಾತು. ಬಿಜೆಪಿ ಪಾಳ್ಯದಲ್ಲಿ ಈ ಆಂತರಿಕ ಕಚ್ಚಾಟ ಆಗ್ತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ ಎಂಎಲ್ಎ ಸಿಕೆ ರಾಮಮೂರ್ತಿ ಮಾತನಾಡಿದ್ದಾರೆ. ಪಕ್ಷದಲ್ಲಿ ಈ ರೀತಿಯ ಆಂತರಿಕ ಚಟುವಟಿಕೆಗಳು ಅಥವಾ ಕಚ್ಚಾಟ ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಹೈಕಮಾಂಡ್ ನೇಮಕ ಮಾಡುತ್ತೆ. ಪಕ್ಷದ ಒಳಗಡೆ ಆಂತರಿಕ ಕಲಹ ಸರಿಯಲ್ಲ ಅಂತ ಸಿಕೆ ರಾಮಮೂರ್ತಿ ಮಾತನಾಡಿದ್ದಾರೆ. ಎಂಎಲ್ಎ ಬಂಡಾಯಗಾರರಿಗೆ ಶಾಸಕ ಸಿಕೆ ರಾಮಮೂರ್ತಿ ಮನವಿ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಏಕವಚನದಲ್ಲಿ ಮಾತನಾಡೋದು ಸರಿಯಲ್ಲ, ಪಕ್ಷದ ಚೌಕಟ್ಟಲ್ಲಿ ಮಾತನಾಡಬೇಕು, ಅದನ್ನ ಹೊರತುಪಡಿಸಿ ಬಹಿರಂಗ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ಒಂದಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯ ಬಿಜೆಪಿಯಲ್ಲಿನ ಗೊಂದಲಗಳು ಅಥವಾ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅನೇಕ ಬಣಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಸ್ವತಃ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಶಾಸಕರು ಆಗಿರೋ ಸಿಕೆ ರಾಮಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈ ತಟಸ್ಥ ಬಣ ಇರ್ಬೋದು, ಮತ್ತು ಏನು ಇವಾಗ ವಿರೋಧಿ ಬಣಗಳು ಅಂತ ಏನಿದೆ, ಬೇರೆ ಬೇರೆ ಬಣ ಇದೆ. ಎಲ್ಲರ ಒಂದು ಹಿಂದೆ ಏನಿತ್ತು ಅಂದರೆ ಹೈಕಮಾಂಡು ವಿಜಯೇಂದ್ರ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಎಲ್ಲೋ ನೀವು ಬದಲಾವಣೆಯನ್ನು ಕೇಳಿ ತಪ್ಪಲ್ಲ, ನೀವು ಹೋಗಿ ಮಾತಾಡಿ. ಎಲ್ಲಿ ಮಾತಾಡಬೇಕು? ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಮಾತಾಡಬೇಕು. ಅದು ಬಿಟ್ಟು ನೀವು ಸಂತೆಯಲ್ಲಿ ಆದಿಬೀದಿಗಳ ಥರ ಮಾತಾಡೋದು, ಮೀಡಿಯಾ ಮುಂದೆ ಹೋಗಿ ನೀವು ಮಾತಾಡೋದು, ಮತ್ತು ನೀವು ಯಡಿಯೂರಪ್ಪನವರು ಅವ್ರನ್ನ ನೀವು ಬಾಯಿಗೆ ಬಂದಂಗೆ ನೀವು ರಸ್ತೆಯಲ್ಲಿ ಮಾತಾಡ್ತು ಅಂತಂದರೆ ಇಡೀ ಸಮಸ್ತ ಎಲ್ಲ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಒಂದು ನೋವಾಗೋ ಪರಿಸ್ಥಿತಿ ಆಗುತ್ತೆ. ಪಕ್ಷ ಕಟ್ಟಿದವರು ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ಮತ್ತು ಬಿ ಶಿವಪ್ಪನವರು,
ಮತ್ತು ಸುಮಾರು ಜನ ಇವತ್ತು ಪಕ್ಷಕ್ಕೋಸ್ಕರ ತ್ಯಾಗವನ್ನು ಮಾಡಿ KSRTC ಬಸ್ ಸ್ಟ್ಯಾಂಡ್ ಇದರಲ್ಲಿ ಹೋಗಿ ಕಟ್ಕೊಂಬಂದಿದ್ದಾರೆ. ಆ ದೃಷ್ಟಿಯಿಂದ ಒಬ್ಬ ಹಿರಿಯ ಕಾರ್ಯಕರ್ತರುಗಳಿಗೆ ಮತ್ತು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮನೆಗೆ ತೂತುಗಳಾಗ್ತಾಯಿದೆ, ಮನೆ ಒಡೆದೋಗ್ತಾ ಇದೆ ಪರಿಸ್ಥಿತಿ ಆಗಿದೆ. ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ ಬಿನ್ನರಲ್ಲಿ ನಿಮ್ಮ ಬಗ್ಗೆ ನಾವು ಮಾತಾಡುವಷ್ಟು ನಾವು ದೊಡ್ಡವರಲ್ಲ, ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಇವಾಗೇನೋ ಶಾಸಕನಾಗಿದ್ದೀನಿ, ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಷ್ಟೇ, ನೀವೇನು ಡೆಲ್ಲಿನ 4 ಗೋಡೆ ಮಧ್ಯೆ ಮಾತಾಡಿ, ಚೇಂಜ್ ಮಾಡ್ಕೊತೀರಾ, ನೀವು ಅಲ್ಲೋ ಡಿಸ್ಕಷನ್ ಮಾಡಿ. ಶಿಕ್ಷಿಸಿ ಕೊಡೆ ನೀನು ಸರಿ ಇಲ್ಲ ಅಂತ ನಾನು ಗಾಜಿ ಮನೇಲಿ ಕೂತ್ಕೊಂಡು ನಿನ್ನ ಮನೆಗೆ ಕಲ್ಲು ಹೊಡೆದ್ರೆ ನಾಳೆ ನಿಮ್ಮ ಮನೆ ತೂತ ಆಯ್ತದೆ. ಸಿದ್ದರಾಮಯ್ಯಂಗೆ ಜೀವ ಕೊಡ್ತಾ ಇರೋದು ಯಾರು ಅಂದರೆ ನಮ್ಮಲ್ಲಿ ಗಲಾಟೆನೇ ಇವತ್ತು ಜೀವ ಕೊಡುವಂಥ ಪರಿಸ್ಥಿತಿ ಆಗಿದೆ. ದಯಮಾಡಿ ಅದು ನೀವು ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮಾಡಬೇಕು ಏನು ಮಾಡಬೇಕು ಅಂತ. ಯತ್ನಾಳವ್ರು ಯಾರ್ಯಾರಿಗೆ ಬೈದಿಲ್ಲ, ಎಲ್ಲರಿಗೂ ಬೈದಿದ್ದಾರೆ. ಸಹನಗೌಡರು ಬೈದರು, ನಳಿನ್ ಕುಮಾರ್ ಕಟೀಲ್ಗೆ ಇವ್ನು ಸರಿ ಇಲ್ಲ ಅಂತ ಬೈದರು, ಬೊಮ್ಮಾಯಿ ಅವರಿಗೆ ಬೈದ್ರು, ಹಿಂದೆ ಯಡಿಯೂರಪ್ಪನವ್ರಿಗೆ ಬೈದಿದ್ದಾರೆ. ಎಲ್ಲರೂ ಕೂಡ ಅವರು ಬೈಯುವಂಥದ್ದೇ ಒಂದು ಪ್ರವೃತ್ತಿ ಉಳಿಸ್ಕೊಂಡಿದ್ದಾರೆ. ದಯಮಾಡಿ ಅದನ್ನು ಮನಸ್ಸಿಗೆ ಚೇಂಜ್ ಮಾಡ್ಕೊ ಪರಿಸ್ಥಿತಿ ಹೇಳಬೇಕು. ಯಾವತ್ತು ಮನಸ್ಸುಗಳು ಒಂದಾಗಬೇಕು ಅಂತಂದರೆ ನಾವು ಇದು ಬಿಡಬೇಕಿತ್ತು. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ CK ರಾಮಮೂರ್ತಿ ಅವರ ಮಾತು. ಬಿಜೆಪಿ ಪಾಳ್ಯದಲ್ಲಿ ಈ ಆಂತರಿಕ ಕಚ್ಚಾಟ ಆಗ್ತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ MLA CK ರಾಮಮೂರ್ತಿ ಮಾತನಾಡಿದ್ದಾರೆ. ಪಕ್ಷದಲ್ಲಿ ಈ ರೀತಿಯ ಆಂತರಿಕ ಚಟುವಟಿಕೆಗಳು ಅಥವಾ ಕಚ್ಚಾಟ ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಹೈಕಮಾಂಡ್ ನೇಮಕ ಮಾಡುತ್ತೆ, ಪಕ್ಷದ ಒಳಗಡೆ ಆಂತರಿಕ ಕಲಹ ಸರಿಯಲ್ಲ ಅಂತ CK ರಾಮಮೂರ್ತಿ ಮಾತನಾಡಿದ್ದಾರೆ. MLA ಬಂಡಾಯಗಾರರಿಗೆ ಶಾಸಕ CK ರಾಮಮೂರ್ತಿ ಮನವಿ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಏಕವಚನದಲ್ಲಿ ಮಾತನಾಡೋದು ಸರಿಯಲ್ಲ, ಪಕ್ಷದ ಚೌಕಟ್ಟಲ್ಲಿ ಮಾತನಾಡಬೇಕು, ಅದನ್ನ ಹೊರತುಪಡಿಸಿ ಬಹಿರಂಗ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. BJP ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ಒಂದಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯ BJPಯಲ್ಲಿನ ಗೊಂದಲಗಳು ಅಥವಾ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅನೇಕ ಬಣಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಸ್ವತಃ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಶಾಸಕರು ಆಗಿರೋ CK ರಾಮಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈ ತಟಸ್ಥ ಬಣ ಇರ್ಬೋದು, ಮತ್ತು ಏನು ಇವಾಗ ವಿರೋಧಿ ಬಣಗಳು ಅಂತ ಏನಿದೆ, ಬೇರೆ ಬೇರೆ ಬಣ ಇದೆ, ಎಲ್ಲರ ಒಂದು ಹಿಂದೆ ಏನಿತ್ತು ಅಂದರೆ ಹೈಕಮಾಂಡು ವಿಜಯೇಂದ್ರ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಎಲ್ಲೋ ನೀವು ಬದಲಾವಣೆಯನ್ನು ಕೇಳಿ ತಪ್ಪಲ್ಲ, ನೀವು ಹೋಗಿ ಮಾತಾಡಿ. ಎಲ್ಲಿ ಮಾತಾಡಬೇಕು? ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಮಾತಾಡಬೇಕು. ಅದು ಬಿಟ್ಟು ನೀವು ಸಂತೆಯಲ್ಲಿ ಆದಿಬೀದಿಗಳ ಥರ ಮಾತಾಡೋದು, ಮೀಡಿಯಾ ಮುಂದೆ ಹೋಗಿ ನೀವು ಮಾತಾಡೋದು, ಮತ್ತು ನೀವು ಯಡಿಯೂರಪ್ಪನವರು ಅವ್ರನ್ನ ನೀವು ಬಾಯಿಗೆ ಬಂದಂಗೆ ನೀವು ರಸ್ತೆಯಲ್ಲಿ ಮಾತಾಡ್ತು ಅಂತಂದರೆ ಇಡೀ ಸಮಸ್ತ ಎಲ್ಲ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಒಂದು ನೋವಾಗೋ ಪರಿಸ್ಥಿತಿ ಆಗುತ್ತೆ. ಪಕ್ಷ ಕಟ್ಟಿದವರು ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ಮತ್ತು BB ಶಿವಪ್ಪನವರು, ಮತ್ತು ಸುಮಾರು ಜನ ಇವತ್ತು ಪಕ್ಷಕ್ಕೋಸ್ಕರ ತ್ಯಾಗವನ್ನು ಮಾಡಿ KSRTC ಬಸ್ ಸ್ಟ್ಯಾಂಡ್ ಇದರಲ್ಲಿ ಹೋಗಿ ಕಟ್ಕೊಂಬಂದಿದ್ದಾರೆ. ಆ ದೃಷ್ಟಿಯಿಂದ ಒಬ್ಬ ಹಿರಿಯ ಕಾರ್ಯಕರ್ತರುಗಳಿಗೆ ಮತ್ತು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮನೆಗೆ ತೂತುಗಳಾಗ್ತಾಯಿದೆ, ಮನೆ ಒಡೆದೋಗ್ತಾ ಇದೆ ಪರಿಸ್ಥಿತಿ ಆಗಿದೆ. ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ ಬಿನ್ನರಲ್ಲಿ ನಿಮ್ಮ ಬಗ್ಗೆ ನಾವು ಮಾತಾಡುವಷ್ಟು ನಾವು ದೊಡ್ಡವರಲ್ಲ, ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಇವಾಗೇನೋ ಶಾಸಕನಾಗಿದ್ದೀನಿ, ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಷ್ಟೇ, ನೀವೇನು ಡೆಲ್ಲಿನ 4 ಗೋಡೆ ಮಧ್ಯೆ ಮಾತಾಡಿ, ಚೇಂಜ್ ಮಾಡ್ಕೊತೀರಾ, ನೀವು ಅಲ್ಲೋ ಡಿಸ್ಕಷನ್ ಮಾಡಿ. ಶಿಕ್ಷಿಸಿ ಕೊಡೆ ನೀನು ಸರಿ ಇಲ್ಲ ಅಂತ ನಾನು ಗಾಜಿ ಮನೇಲಿ ಕೂತ್ಕೊಂಡು ನಿನ್ನ ಮನೆಗೆ ಕಲ್ಲು ಹೊಡೆದ್ರೆ ನಾಳೆ ನಿಮ್ಮ ಮನೆ ತೂತ ಆಯ್ತದೆ. ಸಿದ್ದರಾಮಯ್ಯಂಗೆ ಜೀವ ಕೊಡ್ತಾ ಇರೋದು ಯಾರು ಅಂದರೆ ನಮ್ಮಲ್ಲಿ ಗಲಾಟೆನೇ ಇವತ್ತು ಜೀವ ಕೊಡುವಂಥ ಪರಿಸ್ಥಿತಿ ಆಗಿದೆ. ದಯಮಾಡಿ ಅದು ನೀವು ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮಾಡಬೇಕು ಏನು ಮಾಡಬೇಕು ಅಂತ. ಯತ್ನಾಳವ್ರು ಯಾರ್ಯಾರಿಗೆ ಬೈದಿಲ್ಲ, ಎಲ್ಲರಿಗೂ ಬೈದಿದ್ದಾರೆ. ಸಹನಗೌಡರು ಬೈದರು, ನಳಿನ್ ಕುಮಾರ್ ಕಟೀಲ್ಗೆ ಇವ್ನು ಸರಿ ಇಲ್ಲ ಅಂತ ಬೈದರು, ಬೊಮ್ಮಾಯಿ ಅವರಿಗೆ ಬೈದ್ರು, ಹಿಂದೆ ಯಡಿಯೂರಪ್ಪನವ್ರಿಗೆ ಬೈದಿದ್ದಾರೆ. ಎಲ್ಲರೂ ಕೂಡ ಅವರು ಬೈಯುವಂಥದ್ದೇ ಒಂದು ಪ್ರವೃತ್ತಿ ಉಳಿಸ್ಕೊಂಡಿದ್ದಾರೆ. ದಯಮಾಡಿ ಅದನ್ನು ಮನಸ್ಸಿಗೆ ಚೇಂಜ್ ಮಾಡ್ಕೊ ಪರಿಸ್ಥಿತಿ ಹೇಳಬೇಕು. ಯಾವತ್ತು ಮನಸ್ಸುಗಳು ಒಂದಾಗಬೇಕು ಅಂತಂದರೆ ನಾವು ಇದು ಬಿಡಬೇಕಿತ್ತು. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ CK ರಾಮಮೂರ್ತಿ ಅವರ ಮಾತು.